ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ಬಳ್ಳಾರಿಯಿಂದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅಂತ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಭೆ ಕೂಡ ನಡೆದಿರುವಂತದ್ದು. ಈ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗಿದೆ. ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ಹಾಲಿ ಶಾಸಕನಿಗೆ ಟಿಕೆಟ್ ಫಿಕ್ಸ್. ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಲಿ ಶಾಸಕನಿಗೆ ಟಿಕೆಟ್ ಫಿಕ್ಸ್. ಇದು ಸಂಡೂರು ಶಾಸಕ ಈ ತುಕಾರಾಮ್ಗೆ ಕಾಂಗ್ರೆಸ್ ಟಿಕೆಟ್. ಸಿಎಂ ನಿವಾಸ ಕಾವೇರಿಯಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಈ ನಿರ್ಧಾರ. ಈ ಸಭೆಯಲ್ಲಿ ಜಮೀರ್ ಅಹಮದ್ ಹಾಗೆ ನಾಗೇಂದ್ರ, ಸಂತೋಷ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಪುತ್ರಿ ಸೌಪರ್ಣಿಕಾಗೆ ಟಿಕೆಟ್ ಕೇಳಿದ್ರು ಶಾಸಕ ಈ ತುಕಾರಾಮ್ ಅವರು. ಆದರೆ ಪುತ್ರಿಗೆ ಬೇಡ, ನೀವೇ ನಿರ್ಧಾರ ಮಾಡಿ ಎನ್ನುವಂಥದ್ದು ಕೂಡ ನಾಯಕರು ತೀರ್ಮಾನ ಮಾಡಿದ್ರಂತೆ. ಕೊನೆಗೂ ಕೂಡ ತುಕಾರಾಮ್ ಅವರನ್ನ ಒಪ್ಪಿಸಲು ಯಶಸ್ವಿಯಾಗಿದ್ದಾರೆ ಎನ್ನುವಂಥ ಉನ್ನತ ಮೂಲಗಳ ಮಾಹಿತಿ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಿದ್ದರಾಮಯ್ಯ ಹಾಗೆ ಇತರ ಸಚಿವರು ಕೂಡ ಸಭೆ ಬಳಿಕ ತುಕಾರಾಮ್ಗೆ ಅಭಿನಂದಿಸಿ ಗ್ರೂಪ್ ಫೋಟೋ ಕೂಡ ತೆಗೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ಶಿವಮೊಗ್ಗದ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಿಂದ ನೋಡೋದಾದ್ರೆ ಶಿವಮೊಗ್ಗದ ಕಾಂಗ್ರೆಸ್ನ ಎಂಪಿ ಟಿಕೆಟ್ ಅಭ್ಯರ್ಥಿ ಆಗಿರುವಂಥದ್ದು ಗೀತಾ ಶಿವರಾಜ್ ಕುಮಾರ್ ಅವರು ಇವತ್ತು ಭರ್ಜರಿಯಾಗಿ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಉಡುಪಿಯಿಂದ ಗೀತಾ ಶಿವರಾಜ್ ಕುಮಾರ್ ಪ್ರಚಾರ ಶುರು ಮಾಡಿದ್ದಾರೆ. ಮೂಕಾಂಬಿಕೆ ದರ್ಶನವನ್ನ ಪಡೆದ ಗೀತಾ ಶಿವರಾಜ್ ಕುಮಾರ್ ಅವರು ಗೀತಾ ಶಿವರಾಜ್ ಕುಮಾರ್ ಜೊತೆ ನಟ ಶಿವಣ್ಣ, ಮಧು ಬಂಗಾರಪ್ಪ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಮತ ಪ್ರಚಾರಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು, ಇಂದಿರಾ ಗಾಂಧಿಗಿಂತ ಬೇರೆ ಉದಾಹರಣೆ ಬೇಕಾ ಅಂತ ಗೀತಾ ಶಿವರಾಜ್ ಕುಮಾರ್ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ. ಎಲ್ಲ ಊರುಗಳಿಗೆ ಹೋಗಿ ಗೀತಾ ಪರ ಪ್ರಚಾರವನ್ನು ಮಾಡ್ತೇನೆ ಅಂತ ಉಡುಪಿ ಬೈಂದೂರಿನಲ್ಲಿ ನಟ ಶಿವರಾಜ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರ ಪರ ಊರುಗಳಿಗೆ ಹೋಗಿ ನಾನು ಮತ ಪ್ರಚಾರವನ್ನು ಮಾಡ್ತೀನಿ ಅಂತ ಈಗ ನಟ ಶಿವರಾಜ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಒಂದು ಕಡೆ ಇವರ ಎದುರು ಕಂಟೆಸ್ಟ್ ಮಾಡ್ತಾ ಇರುವಂಥದ್ದು BY ರಾಘವೇಂದ್ರ ಅವರು BJPಯಿಂದ. ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಈಗ BJPಯಿಂದ ಬಂಡಾಯವನ್ನು ಕೂತಿದ್ದಾರೆ KS ಈಶ್ವರಪ್ಪನವರು. ಹಾಗಾದರೆ ಈ ಲಾಭ ಹಾಗಾದರೆ ಕಾಂಗ್ರೆಸ್ನವರು ಪಡೆದುಕೊಳ್ತಾರಾ? ಈ ಎಲ್ಲ ಚರ್ಚೆಗಳು ಕೂಡ ಈಗ ನಡೀತಾ ಇರುವಂಥದ್ದು. BJPಯಿಂದ BY ರಾಘವೇಂದ್ರ ಇದ್ರ ಜೊತೆ ಪಕ್ಷೇತರವಾಗಿ ನಿಲ್ಲುವಂಥ ಮನಸ್ಸು ಮಾಡ್ಕೊಂಡು ಕೂತ್ಕೊಳ್ಳಿದ್ದಾರೆ KS ಈಶ್ವರಪ್ಪನವರು. ನಡುವೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಗೀತಾ ಶಿವರಾಜ್ ಕುಮಾರ್ ಅವರು ಪ್ರಚಾರವನ್ನು ಆರಂಭಿಸಿದ್ದಾರೆ. ಕೊಲ್ಲೂರಿನಿಂದ ಮೂಕಾಂಬಿಕೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಚಾರವನ್ನು ಆರಂಭಿಸಿರುವಂಥ ಮೇಡಮ್, ಇವತ್ತು ಮುಂಜಾನೆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಮಾಡಿದಿರಿ. ಏನನ್ನಿಸ್ತು, ಏನು ಬೇಡ್ಕೊಂಡ್ರಿ? ತಾಯಿ ಹತ್ರ ಹೋಗಿ ನಾನು ಏನು ಕೇಳೋಕ್ಕಾಗುತ್ತೆ, ಎಲ್ಲ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊಂಡಿದ್ದೀವಿ. ನಿನ್ನೆಯಿಂದ ಅಷ್ಟೇ ಸ್ಟಾರ್ಟ್ ಮಾಡಿರೋದು. ನಿನ್ನೆ ಭದ್ರಾವತಿ, ಶಿವಮೊಗ್ಗ ಎಲ್ಲ ಕಡೆಯೂ ಅಭೂತಪೂರ್ವ ಸಪೋರ್ಟ್ ನಮಗೆ ಜನ ತೋರಿಸಿದ್ದಾರೆ. ಅದರಲ್ಲೂ ನಾನು ಐ ಆಮ್ ಸೀಯಿಂಗ್ ಲಾಟ್ ಆಫ್ ಯಂಗ್ಸ್ಟರ್ಸ್ ಮತ್ತು ಹೆಣ್ಮಕ್ಳನ್ನು ಕೂಡ ನೋಡಿದೆ ನಿನ್ನೆ ನಾನು. ಸೊ ನಮಗೆ ತುಂಬ ಒಳ್ಳೆ ಸಪೋರ್ಟ್ ಅವ್ರು ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದು ಪ್ರಮುಖವಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರ ಅಂದರೆ ಶಿವಮೊಗ್ಗಕ್ಕೆ ಸೇರಿರುತ್ತೆ, ಅದರೊಂದು ಸ್ವಲ್ಪ ಕಡೆಗಣಿಸಲ್ಪಟ್ಟಿದೆ ಅಂತ. ನೀವು ಬಂದ ಮೇಲೆ ಏನು ಮಾಡ್ತೀರಿ ಜನರಿಗೆ? ನಾನು ಅದೇ ಇವಾಗಷ್ಟೇ ನಾನು ಹೇಳಿದೆ, ಎಲ್ಲರಿಗೂ ಮೊದಲನೇ ಸಲ ಅಂತ ಒಂದಿರುತ್ತೆ. ಅದೇ ಥರ ನನಗೂ ಒಂದು ಚಾನ್ಸ್ ಕೊಡಿ ಅಂತ ನಾನು ಜನರನ್ನು ಕೇಳ್ಕೊಳ್ತಾ ಇದ್ದೀನಿ. ನನಗೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿದೆ, ಬಟ್ ತಿಳ್ಕೊಳ್ಳೋದು ಇದೆ ಇಲ್ಲಿದ್ರ ಬಗ್ಗೆ. ಅದನ್ನೆಲ್ಲ ತಿಳ್ಕೊಂಡು ನಾನು ಇಲ್ಲಿ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ. ನಮ್ಮ ತಂದೆಯವರೆಲ್ಲ ಹೆಂಗೆ ಮಾಡ್ಕೊಂಡು ಬಂದರು, ನನ್ನ ತಮ್ಮ ಹೆಂಗೆ ಮಾಡ್ಕೊಂಡು ಬರ್ತಾಯಿದ್ದಾನೆ, ಅದೆಲ್ಲನೂ ನಾನು ನೋಡ್ತಾನೇ ಇದ್ದೀನಿ. ಸೊ ಅವ್ರ ಜೊತೆಗೂ ಇದ್ದೀನಿ. ಕೆಲಸ ಮಾಡೋದ್ರಲ್ಲಿ ನನಗೆ ಆಸಕ್ತಿ ಕೂಡ ತುಂಬ ಇದೆ ನನಗೆ. ಸೊ ಈಗ BJPಯವರು ಮೋದಿಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ಅದರಿಂದ ನಮಗೆ ಬಲ ಇದೆ ಅಂತ ಅಂದ್ಕೊಂಡಿದ್ದಾರೆ. ಮೋದಿ ಹೆಸರಿನಲ್ಲಿ ನೀವು ಗೆದ್ದೇ ಗೆಲ್ತೇವೆ ಅಂತ.
ಹೇಗೆ ಎದುರಿಸ್ತೀವಿ? ನಾವು ಅದನ್ನು ಬೇರೆಯವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡಲ್ಲ. ನಾವು ನಮ್ಮ ಅಭಿವೃದ್ಧಿ ಕೆಲಸಕ್ಕಾಗಿ ನಮ್ಗೆ ಓಟ್ ಕೊಡಿ ಅಂತ ಕೇಳ್ತೀವಿ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಮಾಡಿದ ಏನು 5 ಗ್ಯಾರಂಟಿಗಳನ್ನ ಕೊಟ್ಟರು, ಇವತ್ತೆಲ್ಲನೂ ಅನುಷ್ಠಾನಕ್ಕೆ ಬಂದಿದೆ. ಜನಕ್ಕೆ ರೀಚ್ ಕೂಡ ಆಗಿದೆ. ಅದು ಹಿಂದಿನವ್ರು ಏನು ಮಾಡಿದ್ರು? ಹೇಳಿದ್ದು 15 ಲಕ್ಷ ಬರಲಿಲ್ಲ ಅಲ್ಲ, ಯಾರ ಅಕೌಂಟಿಗೂ 1 ರೂಪಾಯಿ ಕೂಡ ಬರಲಿಲ್ಲ. ಸೊ ನಾವು ಅದನ್ನೆಲ್ಲ ಇಟ್ಕೊಂಡು ನಾವು ಜನರ ಮುಂದೆ ಹೋಗ್ತೀವಿ. ಕರುನಾಡ ಚಕ್ರವರ್ತಿ ನಿಮ್ಮ ಜೊತೆಗೆ ಇದ್ದಾರೆ. ಹೇಗೆ ನಿಮಗೆ ಸಾಕಷ್ಟು ಬಹುಮತ ಬರ್ತದೆ ಅನ್ನುವಂಥ ನಿರೀಕ್ಷೆ ಮತ್ತು ಅವರ ಬೆಂಬಲ ಕೂಡ ಇರ್ತದೆ. ಶೂಟಿಂಗ್ನಲ್ಲಿ ಬ್ಯುಸಿ ಇರ್ತಾರಲ್ಲ? ಶೂಟಿಂಗಲ್ಲಿ ಬ್ಯುಸಿ ಇರ್ತಾರೆ, ಬಟ್ ಇವಾಗ ತುಂಬಾ ಟೈಮ್ನ ಅದರಿಂದ ತಗೊಂಡಿದ್ದಾರೆ. ಬಂದು ಜೊತೆಗೆ ಮಾಡ್ತಾರೆ. ಆಮೇಲೆ ಜನ ಅವ್ರಿಗೂ ಬೆಂಬಲ ಕೊಡ್ತಾರೆ, ಅದು ನನಗೆ ನಂಬಿಕೆ ಇದೆ. ಇನ್ನು ನಮ್ಮ ಪಕ್ಷ. ಸರ್, ನೀವು ತುಂಬ ಬ್ಯುಸಿಯಾಗಿರೋರು, ನೀವು ಸ್ಟಾರ್ ಕೂಡ. ಆದರೆ ಈ 1.5 ತಿಂಗಳಿನ ಕಾಲ ಇವ್ರ ಜೊತೆನೇ ಸ್ಪೆಂಡ್ ಮಾಡ್ತೀರಾ? ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಇಲ್ಲ, ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ 2 ಪ್ಲ್ಯಾನ್ ಮಾಡಬೇಕು. ಒಂದು ಪ್ರೊಫೆಷನ್ ಇದೆ, ಇನ್ನೊಂದು ವೈಫ್ ಪ್ರೊಫೆಷನ್ ಇದೆ. ಸೊ ಐ ಥಿಂಕ್ 2 ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಕೊಡ್ತಾ ಇದ್ದೀವಿ. 100%, ಆಲ್ಮೋಸ್ಟ್ 95% ನಾನು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಜಾಗಕ್ಕೂ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸರ್, ಚಿತ್ರರಂಗದಿಂದ ಯಾರಾದರೂ ಸ್ಟಾರ್ಗಳನ್ನು ಪ್ರಚಾರಕ್ಕೆ ಬಳಸ್ಕೊಳ್ಳುವಂಥದ್ದು ಈ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ? ಸದ್ಯಕ್ಕೇನು ಅನ್ಕೊಂಡಿಲ್ಲ, ಬಟ್ ತುಂಬ ಜನ ಬರೋಕ್ಕೆ ರೆಡಿ ಇದ್ದಾರೆ. ಬಟ್ ಅದನ್ನು ಪ್ಲ್ಯಾನ್ ಮಾಡಬೇಕಷ್ಟೆ. ಪ್ರಾಪರಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಹೇಳ್ತೀವಿ. ಬಟ್ ಅದಿಲ್ದರೆ ಇಡೀ ಚೇಂಬರು, ಪ್ರೊಡ್ಯೂಸರ್ ಸೆಕ್ಟರ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಎಕ್ಸಿಬಿಟರ್ ಇರ್ಬೋದು, ಎಲ್ಲ ಒಂದೇ ಸಲ ಐ ಥಿಂಕ್ ದೇ ಹ್ಯಾವ್ ಕಮ್ ಇನ್ ಸಪೋರ್ಟ್. ದಿಸ್ ಇಸ್ ದ ಫಸ್ಟ್ ಟೈಮ್ ಬಿಕಾಸ್ ಗೀತಾ ಶಿವರಾಜ್ಕುಮಾರ್ ನಮ್ಮ ಫಿಲ್ಮ್ ಪ್ರೊಡ್ಯೂಸರ್ ಆಗಿರೋದ್ರಿಂದನೂ ಆ ಸಪೋರ್ಟ್ನ ಅವ್ರು ತೋರಿಸ್ತಾ ಇದ್ದಾರೆ. ಆ ಪ್ರೀತಿಗೆ ನಾವು ಏನು ಹೇಳೋಕ್ಕಾಗಲ್ಲ. 100% ವಿ ಆರ್ ಬ್ಲೆಸ್ಡ್ ಇನ್ ದಟ್ ವೇ. ಸೊ ನಮಗೆ ಫಸ್ಟ್ ಸಕ್ಸಸ್ ಸಿಕ್ಕಿದೆ ಅದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಆ ಸಪೋರ್ಟ್, ಒಂದು ಮಾರಲ್ ಸಪೋರ್ಟ್ ಇದೆಯಲ್ಲ. ಯಾಕಂದರೆ ಇಂಡಸ್ಟ್ರಿ ಸಪೋರ್ಟ್ ಅಂತ ಒಂದಿದೆ. ಅದು ಬಂದಾಗ ಏನಾಗುತ್ತೆ ಅಂದರೆ ಅದು ಬೇರೆ ಥರ ಶಕ್ತಿ ಅದು. ಯಾಕಂದರೆ ಅಪ್ಪಾಜಿ ಹೇಳೋರು ಪ್ರತಿಯೊಂದು, ಇಡೀ ನಾವು ಆರ್ಟಿಸ್ಟ್ ಅನ್ನೋದೇ ಒಂದು ಸಿನಿಮಾ ಇಂಡಸ್ಟ್ರಿ ಅನ್ನೋದೇ ಒಂದು ಕುಟುಂಬ ಥರ ಕಂದ. ನೋಡಿ, ಒಂದು ಕುಟುಂಬ ಮೆಂಬರ್ಸ್ಲಿ ಒಬ್ರಿಗೆ ಆಸೆ ಇದೆ ಅಂದ ತಕ್ಷಣ ಆ ಆಸೆ ನೆರವೇರಿಸೋಕ್ಕೋಸ್ಕರ ಅವರೆಲ್ಲ ಬರೋದಿದೆಯಲ್ಲ, ಅದು ದೊಡ್ಡತನ ಅಂತ ಭಾವಿಸ್ತೀನಿ. ಸರ್, ಇನ್ನು ಜೊತೆಗೆ ನಿಮಗೆ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಸಿನಿಮಾದಲ್ಲಿ ರಾಜಕೀಯವಾಗಿ ಬಂದಾಗ ನಿಮ್ಗೆ ಹೇಗೆ ರೆಸ್ಪಾನ್ಸ್ ಇದೆ? 100% ಇದ್ರ ಬಗ್ಗೆ ಕೂಡ. ಯಾಕೆಂದರೆ ಎಲ್ಲ ರಾಜಕೀಯದಲ್ಲೂ ಎಲ್ಲ ಇದರಲ್ಲೂ ಇರ್ತಾರೆ. ಯಾರನ್ನೂ ಹೋಗಿ ನಮ್ಮ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಹೇಳೋದೇ ಇಲ್ಲ. ನಾವು 100% ಅವ್ರ ಸ್ಪೇಸ್ ನಾವು ಕೊಟ್ಬಿಟ್ಟು ಹೋಗ್ತೀವಿ ಅಷ್ಟೇ. ಇದಿಷ್ಟು ಗೀತಾ ಶಿವರಾಜ್ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.